ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್. ಒಂದು 2 ದಿನ 3 ದಿನ ಆಗ್ಬಿಡುತ್ತೆ ಬ್ಲಾಗ್ ಅಪ್ಲೋಡ್ ಮಾಡೋದು. ತುಂಬ ಬ್ಯುಸಿ, ಸೊ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ನನ್ನ ಬ್ಲಾಗ್ ಲೇಟಾಗೇ ಬರುತ್ತೆ. ಬಟ್ ಇರೋಷ್ಟು ನಾನೇನು ವಿಡಿಯೋ ಮಾಡ್ಕೊಂಡಿರ್ತೀನಲ್ಲ ಅದನ್ನೇ ಎಲ್ಲನೂ ಎಡಿಟ್ ಮಾಡಿಬಿಟ್ಟು ನಾನು ನಿಮಗೆ ಹಾಕ್ತಾಯಿದ್ದೀನಿ ವಿಡಿಯೋನ. ಸೊ ಇದು ಗುರುವಾರದ ಬ್ಲಾಗು. ಅಂದರೆ ಆಲ್ಮೋಸ್ಟ್ ಅಲ್ಲಿದು ಒಂದು ವಾರನೇ ಆಗೋಯ್ತು ವಿಡಿಯೋ ಮಾಡಿಟ್ಕೊಂಡು. ಬಟ್ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಹಾಗಾಗಿ ಅಪ್ಲೋಡ್ ಮಾಡಿರಲಿಲ್ಲ. ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಗುರುವಾರ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೂವು ಕಟ್ಟಾಗಿದ್ದು, ಸೊ ಹೂವೆಲ್ಲ ಕಟ್ಟಿದ್ದೆ. ಮತ್ತು ನೈಟ್ ಸ್ವಲ್ಪ ಕಟ್ಟಿದ್ದೆ, ಮತ್ತು ಬೆಳಗ್ಗೆ ಸ್ವಲ್ಪ ಕಟ್ಟಿದ್ದೆ. ಸೊ ಹೂವು ಹಾಕಿರೋ ಕಾರಣ ಹೂವು ಹಾಕಿರೋರು ಕಷ್ಟ, ಹೂವು ಹಾಕಿರೋರಿಗೆ ಗೊತ್ತಿರುತ್ತೆ ಹೆಂಗಿರುತ್ತೆ ಏನು ಅಂತ ಹೇಳಿ. ಮತ್ತು ಅಲ್ಲಿ ರೇಟ್ ಸಿಗುತ್ತೆ ಬಿಡುತ್ತೆ ಅದು ಸೆಕೆಂಡ್ರಿ, ಬಟ್ ನಾವು ಮಾಡೋ ಪ್ರಯತ್ನ ಮಾಡಲೇಬೇಕು. ಒಂದಿನ ರೇಟ್ ಸಿಗುತ್ತೆ, ಒಂದಿನ ರೇಟ್ ಸಿಗೋಲ್ಲ, ಆ ಥರ ಇರುತ್ತೆ. ರೈತರಿಗೇನು ಒಂದೇ ಅಂತ ಯಾವತ್ತೂ ಫಿಕ್ಸ್ ಮಾಡಿಲ್ಲ. ಇನ್ನೊಂದು ಫಿಕ್ಸ್ ಮಾಡೋಕ್ಕೂ ಇನ್ನೊಂದು ಭಯ ಏನು ಅಂತ, ಒಳ್ಳೆ ಹೂವಿಗೂ ಈಗ 50 ರೂಪಾಯಿಗೆ ಒಂದು ಮಾರು ಫಿಕ್ಸ್ ಮಾಡಿದರೆ, ಒಳ್ಳೆ ಹೂವಿಗೂ ಅದೇ 50 ರೂಪಾಯಿ, ಅಥವಾ ಸ್ವಲ್ಪ ಕಪ್ಪಾಗಿರೋ ಹೂವು ಸ್ವಲ್ಪ ಹಂಗೆ ಹಿಂಗೆ ಇರೋಕ್ಕೂ 50 ರೂಪಾಯಿ ಆಗಿಬಿಡುತ್ತೆ. ಸೊ ಹಾಗಾಗಿ ಫಿಕ್ಸ್ ಮಾಡಿದ್ರೂ ಅದೂ ಸ್ವಲ್ಪ ಕಷ್ಟನೇ ಎಲ್ರಿಗೂ. ಸೊ ಇನ್ನು ನಾವು ಹೂವು ನೈಟೆಲ್ಲ ನಾನು ಒಬ್ಬಳೇ ಕಟ್ಟಿದ್ದೆ, ಯಾರನ್ನೂ ಏನು ಕಟ್ಟಕ್ಕೆ ಕರ್ಕೊಳ್ಳೋದು. ನಮ್ಮೂರಲ್ಲಿ ಆಲ್ಮೋಸ್ಟ್ ಅಲ್ಲಿ ಕಟ್ಟರು ಇಲ್ಲ ಅಂತ ಅನ್ಕೋತೀನಿ ನಾನು. ಯಾಕಂದರೆ ನಾವು ಕಟ್ಟಕ್ಕೆ ಹಾಕಿದರೆ ಹಿರಿಯೂರು ಮಾರ್ಕೆಟ್ಗೆ ಸ್ವಲ್ಪ ದಪ್ಪ ಇರಬೇಕು ಹೂವು, ತೆಳ್ಳಗೆ ಕಟ್ಟಂಗಿಲ್ಲ. ಬಟ್ ನಮ್ಮೂರಲ್ಲಿ ಆ ಥರ ಕಟ್ಟೋ ಜನನೇ ಇಲ್ಲ. ನಾವು ಹಿಂಗೆ ಹೂವು ಕೊಟ್ಟು ಎಷ್ಟೇ ಚೆನ್ನಾಗಿರೋಂಥ ಹೂವು ಕೊಟ್ಟರು ಹೂವನ್ನ ತೆಳ್ಳಗೆ ಕಟ್ತಾರೆ. ಯಾಕೆಂದರೆ ನಾವು ಮಾರ್ಲೆಕ್ಕ ದುಡ್ಡು ಕೊಡೋದು. ಸೊ ತೆಳ್ಳಗೆ ಕಟ್ಟಿದರೆ ಮಾರು ಜಾಸ್ತಿ ಬರ್ತವೆ ಅನ್ನೋ ಕಾರಣಕ್ಕೋಸ್ಕರ ಮಾರ್ಲೆಕ್ಕ ಹೂವು ಕಟ್ತಾರೆ. ಹಾಗಾಗಿ ನಾನು ಯಾರಿಗೂ ಹೂವು ಕಟ್ಟೋದಕ್ಕೂ ಹಾಕಲ್ಲ, ಕೊಯ್ಯೋದಕ್ಕೂ ಯಾರನ್ನೂ ಕರ್ಕೊಳ್ಳೋದಿಲ್ಲ. ಸೊ ನಾವು ಕೊಯ್ತೀನಿ, ನಾನು ಬೆಳಿಗ್ಗೆಯಿಂದ ಕೊಯ್ದು ಮಧ್ಯಾಹ್ನ 2 ಗಂಟೆ 3 ಗಂಟೆಗೆ ಬಂದು ಕಟ್ಟಕ್ಕೆ ಕೂತ್ಕೊಳ್ತೀನಿ. ಸೊ 2 ಗಂಟೆ 3 ಗಂಟೆಯಿಂದ ನಮ್ಮ ಮನೆಯವರು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟನ್ನು ಕೊಯ್ಕೊಡ್ತಾರೆ. ಸೊ ಅವ್ರು ಕೊಯ್ಕೊಂಬಂದು ತಂದು ಹಾಕಿದರೆ ನನಗೆ ನಾನು ಕಟ್ಕೊಳ್ತೀವಿ. ಮತ್ತು ಬೆಳಗ್ಗೆ ಎಲ್ಲ ಕಟ್ಟಿ ಸಾಯಂಕಾಲ ರಾತ್ರಿ 12 ಗಂಟೆ ತನಕ ನನಗೆ ಆಗೋವಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ರಾತ್ರಿ 12 ಗಂಟೆ ಟಾರ್ಗೆಟ್ ಮಾಡ್ಕೊಳ್ತೀನಿ. ಅದ್ರ ಮೇಲ್ಪಟ್ಟೇನು ನಾನು ಕಟ್ಟಲ್ಲ, 12 ಗಂಟೆ ಟಾರ್ಗೆಟ್ ಮಾಡ್ಕೊಳ್ತೀನಿ. ಸೊ 12 ಗಂಟೆ ತನಕ ಎಷ್ಟಾಗುತ್ತೋ ಅಷ್ಟು ಕಟ್ಟಿ, ಅಕಸ್ಮಾತ್ ಹೂವು ಉಳಿದ್ರೂ ಸಹಿತ ಅವನ್ನೇನು ನಾವೇನು ಕಟ್ಟೋದಿಲ್ಲ. ಸೊ ಹಾಗೆ ಇಟ್ಟಿರ್ತೀನಿ, ತಂಗಳು ಬಟ್ಟೆ ಹಾಕಿಟ್ಟಿರ್ತೀನಿ. ಅದನ್ನು ತಿರುಗಿ ದಿನ ಬೆಳಿಗ್ಗೆ ಕಟ್ತೀನಿ. ಯಾಕೆಂದರೆ ನಮ್ಮೂರಲ್ಲಿ 12:30 1 ಗಂಟೆಯಿಂದ ಮಾರ್ಕೆಟ್ ಶುರು. ಸೊ ಹಾಗಾಗಿ ತಿರುಗಿ ದಿನ ಬೆಳಿಗ್ಗೆ ನಾನು ಆ ಹೂವನ್ನು ಕಟ್ಟಿ ಕಂಪ್ಲೀಟ್ ಮಾಡಿ ಕಳಿಸ್ತೀನಿ. ಸೊ ಈಗ ನಾನು ಹೂವು ಸುತ್ತಾ ಇದ್ದೀನಿ. ಇದು ಎಷ್ಟು ಒಂದು 50 ಮಾರು ಬರುತ್ತೆ. ನಮ್ಮ ಕೈಯಲ್ಲಿ 50 ಮಾರು ಬಂದರೆ ಅಲ್ಲಿ ಮಾರ್ಕೆಟಲ್ಲೇ ಹಳೆಯವ್ರ ಕೈಯಲ್ಲಿ ಹಿಂಗಲ್ಲ ಅಂದರೆ ಒಂದು 30-35 ಮಾರು ಬರುತ್ತೆ. ಒಂದು 15 ಮಾರು ಅಂತ ಲೆಸ್ ಅದೇ ಆಗುತ್ತೆ. ಸೊ ಅವ್ರು ದೊಡ್ಡ ಮಾರು ಎಳೆಯೋದು. ಸೊ ಹಾಗಾಗಿ ಒಂದು 15 ಮಾರು ಲೆಸ್ ಆಗುತ್ತೆ. ಸೊ ನಾನು ಯಾಕೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದರೆ, ನೋಡಿ ನಾವು ಹಗಲೆಲ್ಲ ಕಟ್ಟಿ ಕೊಯ್ಯೋರು ನಾವೇ, ಕಟ್ಟೋರು ನಾವೇ, ಕೂಲಿಯವ್ರ ಲೆಕ್ಕ ಬೇರೆ. ನಮ್ಗೆ ಇಷ್ಟಿದ್ರೆ ಕರ್ಕೊಳ್ತೀವಿ, ಕಷ್ಟವಾದರೆ ಬಿಡ್ತೀವಿ, ಅದು ಬೇರೆ. ಬಟ್ ಅವ್ರನ್ನ ಕರ್ಕೊಂಡ್ರೆ ಕೂಲಿ ಕೊಡಬೇಕು. ಆದ್ರೂ ಅದು ನಮಗೆ ಬಿಟ್ಟಿದ್ದು ಅಂತೇಳಿ ನಾವು ಯಾರನ್ನೂ ಕರ್ಕೊಳ್ದಲೇ ನಾವೇ ಕೊಯ್ಕೊಂಡು ಕಟ್ಕೊಂಡು ರಾತ್ರಿ 12 ಗಂಟೆ ತನಕ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಟ್ಟಿರ್ತೀವಿ. ಸೊ ಅಷ್ಟೆಲ್ಲ ಕಟ್ಟಿದ್ರು ಒಂದಿನ ರೇಟ್ ಸಿಗುತ್ತೆ, ಒಂದಿನ ಏನೂ ಸಿಗೋದಿಲ್ಲ. ನಾವು ಹಾಕಿರುವಂತಹ ಏನು ಪರಿಶ್ರಮ ಅಂತ ಏನಂತಾರೆ, ನಾವು ಮಾಡಿರೋಂತಹ ಶ್ರಮಕ್ಕೆ ಸಿಕ್ಕ ಪ್ರತಿಫಲ ಅನ್ನೋದು ಸುಳ್ಳು. 12 ಗಂಟೆ ತನಕ ನಿದ್ದೆ ಗಟ್ಕೊಂಡು ಕಟ್ಟಿರ್ತೀವಿ. ನಾಳೆ ಏನೋ ಸ್ವಲ್ಪ ರೇಟ್ ಆಗುತ್ತೆ, ಇಷ್ಟು ಮಾರಾದರೆ ಇಷ್ಟು ರೂಪಾಯಿ ಬರುತ್ತೆ ಅಂತ ಒಂದು ಟಾರ್ಗೆಟ್ ಮಾಡ್ಕೊಂಡಿರ್ತೀವಿ. ಯಾಕೆಂದರೆ ಡೈಲಿ ಮಾರ್ಕೆಟ್ ನಡೆಯೋದು ನೋಡಿರ್ತೀವಲ್ವ. ಸೊ ಇವಾಗ ಒಂದು 1000ಕ್ಕೆ 30 ಮಾರಾದರೆ ಒಂದು 30 ಮಾರು ಹೂವು ಅವ್ರ ಕೈಯಲ್ಲಿ 30 ಮಾರು ಹೂವು ಕಟ್ಟಿದರೆ ಒಂದು 1000 ರೂಪಾಯಿ ಬರುತ್ತೆ ಅನ್ನೋದನ್ನು ನಾವು ಮೈಂಡ್ ಸೆಟ್ ಇಟ್ಕೊಂಡಿರ್ತೀನಿ. ಬೇರೆಯವ್ರು ಹೆಂಗೋ ಗೊತ್ತಿಲ್ಲ, ನಾನು ಏನೇ ಒಂದು ಬೆಳೆ ಬೆಳೆದ್ರು ಸೊ ಇಷ್ಟು ರೇಟು, ಅವರು ರೇಟ್ ಕೊಡೋದಕ್ಕಿಂತ ಸ್ವಲ್ಪ ಕಡಿಮೆ ಇಟ್ಕೊಂಡು ನಾನು ಒಂದು ಅಂದಾಜು ಹಾಕ್ಕೊಂಡಿರ್ತೀನಿ. ಸೊ ಇಷ್ಟು ಬರಬಹುದು ಇಷ್ಟಾದರೆ ಅನ್ನೋದೊಂದು ಅಂದಾಜು ಹಾಕ್ಕೊಂಡಿರ್ತೀನಿ. ಬಟ್ ಕೆಲವೊಂದು ಸಲ ನನ್ನ ಅಂದಾಜಿಗೂ ಅಥವಾ ನಾನು ಅದೇನು ಅಂತಾರಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀನಿ, ಅದು ಒಂದೊಂದು ಸಲ ನನಗೂ ಉಲ್ಟಾ ಹೊಡೆಯುತ್ತೆ, ಮೋಸ ಅದೇ ಆಗುತ್ತೆ. ನಾನು ಅಂದ್ಕೊಂಡಿರೋ ರೇಟು ಕೆಲವೊಂದು ಸಲ ಸಿಗುತ್ತೆ, ಕೆಲವೊಂದು ಸಲ ಸಿಗೋಲ್ಲ. ಇನ್ನು ಕೆಲವೊಂದು ಸಲ ತುಂಬ ಜಾಸ್ತಿ ರೇಟ್ ಸಿಕ್ಕಿರುತ್ತೆ, ನಾನು ಅಂದ್ಕೊಳ್ಳೋದಕ್ಕಿಂತ ಜಾಸ್ತಿ ಸಿಕ್ಕಿರುತ್ತೆ. ನಾನು ಅಷ್ಟು ಎಕ್ಸ್ಪೆಕ್ಟೇ ಮಾಡಿರಲ್ಲ ಇಷ್ಟು ಬರುತ್ತೆ ಅಂತ. ಆದರೂ ಒಂದೊಂದು ಸಲ ಜಾಸ್ತಿ ಸಿಗುತ್ತೆ, ಒಂದೊಂದು ಸಲ ಕಮ್ಮಿ ಸಿಗುತ್ತೆ. ಸೊ ನಾನು ಯಾಕೆ ಇಷ್ಟು ಹೇಳ್ತಿದ್ದೀನಿ ಅಂದರೆ, ಹೂ ಬೆಳೆಯೋರಿಗೆ ಗೊತ್ತಿರುತ್ತೆ ಅದೇನು ಕಷ್ಟ, ಯಾವ ರೀತಿ ಅದನ್ನು ಅವ್ರು ಮೇಂಟೈನ್ ಮಾಡ್ತಾರೆ, ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಹೂ ಬೆಳೆಯೋರಿಗೆ ಅನ್ನೋದು ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ. ಸೊ ನಮ್ಮ ಥರನೇ ಯಾರಾದರೂ ಹೂವು ಹಾಕ್ತಿದ್ದೀರಾ, ನಮ್ಮಷ್ಟೇ ಕಷ್ಟ ಯಾರು ಅನುಭವಿಸಿದ್ದಾರೆ, ಅಥವಾ ಕೂಲರನ್ನು ಕರ್ಕೊಂಡು ಅವ್ರು ಕೊಯ್ಯೋ ಹೂವಿಗೆ ಅಥವಾ ಅವ್ರು ಕಟ್ಟೋ ಹೂವಿಗೆ ದುಡ್ಡು ಕೊಟ್ಟು ಯಾರು ಸೋತು ಬೇಜಾರಾಗಿದ್ದಾರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದನ್ನು ಯಾಕೆ ಕೇಳ್ತಿದ್ದೀನಿ ಅಂದರೆ, ಸೊ ನಾನು ಅನುಭವಿಸಿದ್ದೀನಿ ಅದನ್ನು. ಸತಿ ಹೂವು ಹಾಕ್ತಾ ಕೂಲರನ್ನು ಕರ್ಕೊಂಡು ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ದೀನಿ ಅಂತ. ಸೊ ವಿಡಿಯೋ ಮಾಡ್ಬೇಕಾದ್ರೆ ಹಂಗೆ ಫೋನ್ ಬಿದ್ದಾಯಿತು. ಅವತ್ತು ಹೂವು ಕಟ್ಟಿದೆ, ಅವತ್ತು ಸಾಯಂಕಾಲ ಸೊ ಸೊಪ್ಪು ಹಾಕಿದ್ವಿ, ನಾವು ಸೊಪ್ಪು ಕಿತ್ತಿದ್ವಿ. ಸೊ ನನ್ನ ಮಗಳು ವೀಡಿಯೋ ಮಾಡ್ಕೊಳ್ತಾ ಇದ್ಲು. ಸೊ ನಾವು ಸೊಪ್ಪು ತೊಳಿತಾ ಇದ್ವಿ. ಮೆಂತ್ಯ, ಪಲ್ಕ, ಕೊತ್ತಂಬರಿ. ಅಟ್ ಪ್ರೆಸೆಂಟ್ ಇವಾಗ ಡಿಸೆಂಬರ್ ತಿಂಗಳಲ್ಲಿ ನಮ್ಮೂರಲ್ಲಿ ಇರುವಂತಹ ಸೊಪ್ಪಿನ ರೇಟು 2 ರೂಪಾಯಿ.
ಅದರಲ್ಲೂ ಸ್ವಲ್ಪ ನಾವು ಏನಾದರೂ ₹2ಗೆ ಕೊಡಲ್ಲ ಅಂತಂದೇಳಿ ಲೇಟಾಗಿ ಕೊಡೋಣ ಅಂದ್ಕೊಂಡ್ರೆ ನಮಗೆ ಸಿಕ್ಕಿರೋ ರೇಟ್ ಎಷ್ಟು ₹1 1.5 ಅಷ್ಟೇ. ₹1 ಮೇಲೆ ₹1 ಒಳಗಂತೂ ಬಂದಿಲ್ಲ, ಬಟ್ ₹1 ಮೇಲೆ ಅಷ್ಟೇ. ₹3 ಒಳಗೆ ₹1 ಮೇಲೆ ಇಷ್ಟಿದೆ ನಮ್ಮೂರಲ್ಲಿ ಸೊಪ್ಪಿನ ರೇಟು. ಪ್ರತಿಯೊಂದು ಮೆಂತ್ಯ, ಪಲ್ಕ, ಕೊತ್ತಂಬರಿ, ಸಬ್ಬಕ್ಸಿ ಇದಷ್ಟು ಅಷ್ಟೇ ರೇಟ್ ಇದೆ. ಅದೇ ರೀತಿ ರೇಟ್ ಇಲ್ಲ. ಹೂವು ಮಾತ್ರ ₹50 ಮಾರಂಗೆ ಸಿಕ್ಕಿದ್ದು. ಸೊ ನೋಡಿ ರೈತರನ್ನ ಕಷ್ಟ ಎಷ್ಟೈತೆ. ಅಷ್ಟೆಲ್ಲ ಸೊಪ್ಪು ಕಿತ್ತು ಅದನ್ನೆಲ್ಲ ಶೂಡ್ ಕಟ್ಟಿ ಕ್ಲೀನಾಗಿ ಅದನ್ನೆಲ್ಲ ಅಚ್ಚುಕಟ್ಟಾಗಿ ತೊಳೆದ್ಬಿಟ್ಟು ಬೆಳಗಿನ ಜಾವ ಎದ್ದು ಮಾರ್ಕೆಟ್ ಇರುತ್ತೆ. ಸೊ ಅದಷ್ಟು ಸೊಪ್ಪನ್ನು ನಾವು ಕೂತು ಮಾರೋದಕ್ಕೆ ಆಗೋದಿಲ್ಲ ಅಂತ ಹೋಲ್ಸೇಲ್ ಕೊಡೋಣ ಅಂತ ನಾವು APMC ಅಂತೀವಿ. ಸೊ ಆ ಮಾರ್ಕೆಟ್ಗೆ ಹೋದರೆ ಅಲ್ಲಿ ನಮಗೆ ಸಿಗುವಂತಹ ರೇಟ್ ಎಷ್ಟು ₹1 ₹2. ಸೊ ನಮಗೆ ಒಂದು ಗೊಬ್ಬರದ್ದು, ಬೀಜದ್ದು, ಬೇಸೆ ಹೊಡೆದಿದ್ದು, ನೀರಿಟ್ಟಿದ್ದು ಏನೂ ಸಿಗಲ್ಲ. ಕೆಲವೊಂದು ಸಲ ರೈತಗೆ ಎಷ್ಟು ಮೋಸ ಆಗುತ್ತೆ, ಎಷ್ಟು ಲಾಸು, ಮೋಸ ಅನ್ನೋದಕ್ಕಿಂತ ಎಷ್ಟು ಲಾಸ್ ಆಗುತ್ತೆ ಅಂದರೆ ಅವನು ಅಂದ್ಕೊಂಡಿರ್ತಾನೆ ಸೊ ಇದು ಬೆಳೆ ಬಂದಿದೆ ಅಂದರೆ ಇಷ್ಟು ಬರುತ್ತೆ ಅಂತ ಅಂದ್ಕೊಂಡಿರ್ತಾನೆ. ಬಟ್ ಅದರಲ್ಲಿ ಏನೂ ಬರಲ್ಲ. ಅವ್ನು ಅಂದ್ಕೊಂಡಿರೋದ್ರಲ್ಲಿ ಸುಮ್ಮನೆ ಊಹೆ ಮಾಡಿರ್ತಾನಲ್ವ ಇಷ್ಟು ಬರ್ಬೋದು ಅಂತ. ಅದರಲ್ಲಿ 10% ಸಹಿತ ಕೆಲವೊಂದು ಸಲ ಸಿಗಲ್ಲ. ಸೊ ಹಿಂಗೆ ಮೇಲೆ 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 ಈ ಥರ ಹೊಡ್ತಾ ಬಂದಾಗ ರೈತ ಅಲ್ಲೇ ಕುಗ್ಗೋದು. ಸೊ ಹಾಗಾಗಿ ಬೆಳೆಯೋದನ್ನು ಸ್ವಲ್ಪ ಕಡಿಮೆ ಮಾಡ್ತಾನೆ. ಸೊ ನಾನು ಅಂದ್ಕೊಂಡಿದ್ದು ಸೊ ಹಾಗಾಗಿ ಇಷ್ಟೆಲ್ಲ ಕಷ್ಟ ಇರುತ್ತೆ. ಅದ್ರ ನಡುವೆ ಬೆಳಿತೇನೆ, ಬಟ್ ತುಂಬ ಜಾಸ್ತಿ ಬೆಳಿತೀನಿ, ಸ್ವಲ್ಪ ಬೆಳಿತೇನೆ. ಸ್ವಲ್ಪ ಬೆಳೆದ್ರೂ ಇಷ್ಟೊಂದೆಲ್ಲ ತೊಂದರೆ ಕೊಟ್ಟು ಹಿಂಗಾದರೆ ಹಿಂಗೆ ಸೊ ಸಾಕಾಗೋಗ್ಬಿಟ್ಟೈತೆ ರೈತರಾಗಿ ಬೆಳೆದು. ಸೊ ಅದಾದಮೇಲೆ ತಿರುಗಿ ದಿನ ಬೆಳಗ್ಗೆ ಚಿತ್ರದುರ್ಗಕ್ಕೆ ಹೋಗ್ಬೇಕಿತ್ತು. ಸ್ವಲ್ಪ ಅಂದರೆ ಇದು ಸೋಮವಾರ ಅನಿಸುತ್ತೆ ಮೋಸ್ಟ್ಲಿ ರೈತರ ದಿನಾಚರಣೆ ದಿನದ್ದು. ಅವತ್ತಿನ ಬ್ಲಾಗಿದ್ದು ಚಿತ್ರದುರ್ಗಕ್ಕೆ ಹೋಗಿದ್ವಿ. ಏನಕ್ಕಪ್ಪ ಅಂದರೆ ಸೊಪ್ಪಿನ ಬೀಜ ತರಬೇಕಿತ್ತು, ಹೋಗಿದ್ವಿ. ಸೊ ನಮ್ಮ ಮನೆಯವರು ಅವರು ಬರ್ತಿದ್ರು, ಜೊತೆ ಕರ್ಕೊಂಡು ಹೋಗಿದ್ದೆ. ನಾನು ಒಬ್ಬಳೇ ಹೋಗೋದು, ನೀನು ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂತ. ಬಟ್ ಏನೋ ಇವಾಗ ಒಂದು ಫೋನ್ ಮಾಡಿದ ತಕ್ಷಣ ಒಬ್ಬರು ಜಡ್ಜಿಂದನೋ ಅಥವಾ ಕಮಿಷನರಿಂದನೋ ಒಂದು ಆದೇಶ ಬರುತ್ತಲ್ವ, ನಿಮಗೆ ಸೈಬರ್ ಸೆಂಟ್ರಿಂದ ಅಥವಾ ಈ ಥರ ಏನೋ ಪ್ರಾಬ್ಲಮ್ ಆಗಿದೆ ಅಲ್ವ. ಸೊ ಅದ್ರದ್ದೊಂದು ಫೋನ್ ಕಾಲ್ ಮಾಡಿದಾಗ ಬರುತ್ತಲ್ಲ. ಸೊ ಅದನ್ನು ನಮ್ಮ ಮನೆಯವ್ರಿಗೆ ಹೇಳಿದ್ರು, ನನಗೆ ಹೇಳ್ತಾಯಿದ್ರು ಈ ಥರ ಸೋಷಿಯಲ್ ಮೀಡ್ಯಾದಲ್ಲಿ ವೀಡಿಯೋ ಹಾಕೋದ್ರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ನೋಡಿ, ಈ ಥರ ಎಲ್ಲ ಆಗಿದೆ ಅಂತ ವೀಡಿಯೋನ ತೋರಿಸಿದ್ರು. ಸೊ ನಾನು ಹೇಳ್ತಿದ್ದೆ ಅವರಿಗೆ. ಸೊ ಮಾಡೋಕ್ಕೆ ಬದಲಿದೆಲ್ಲ ಬೇರೆ ಯಾರೋ ಕಮೆಂಟ್ ಮಾಡಿದ್ರು ಅಂದರೆ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿದ್ದಕ್ಕೆ ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡೋದು ಬಿಟ್ಟು ಅವ್ರಿಗೆ ಪರ್ಸ್ನಲ್ ID ಅಥವಾ ಪರ್ಸ್ನಲ್ ಇನ್ಫಾರ್ಮೇಷನ್ ಏನೋ ಕೊಡಬೇಕಿತ್ತು. ಸೊ ಹಾಗಾಗಿದೆ ಅಂತ ಹೇಳಿ ಸೊ ಅಲ್ಲಿಂದ ಚಿತ್ರದುರ್ಗಕ್ಕೆ ಬಂದಮೇಲೆ ಫಸ್ಟು ಸೊಪ್ಪಿನ ಬೀಜ ಎಲ್ಲ ತೊಗೊಂಡು ಬಂದ್ವಿ. ಬಟ್ ಅಲ್ಲೇನು ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು. ಅಲ್ಲಿಂದ ಒಂದು ಇಲ್ಲಿ ಚಿತ್ರದುರ್ಗದಲ್ಲಿರೋ DC ಆಫೀಸ್ ಹತ್ರ ಒಂದು ಹೋಟೆಲ್ ಇತ್ತು. ಸೊ ಆ ಹೋಟೆಲಲ್ಲಿ ಊಟ ಮಾಡೋಕ್ಕೆ ಹೋದ್ವಿ. ಸೊ ನಮ್ಮ ಮನೆಯವ್ರು ಚಪಾತಿ ಊಟ ತಗೊಂಡು ನಾನು ದೋಸೆ ತಗೊಂಡಿದ್ದೆ, ವೀಡಿಯೋ ಮಾಡ್ಕೊಳ್ಳಿಲ್ಲ. ಸೊ ಇವತ್ತಿನ ವೀಡಿಯೋ ಇದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ತುಂಬ ವೀಡಿಯೋ ಹಾಕೋಕ್ಕಾಗಿಲ್ಲ, ಸಾರಿ.